ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ವೀಕ್ಷಕರೇ ನಮಸ್ಕಾರ. ಗೋಕಾಕ್ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ ಸಂಪಾದಿತ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ವಾಚನ. ಅಮ್ಮ, ಪರಮಾತ್ಮನ ಹೆಸರು ಕೇಳಿದ ಕ್ಷಣ ಮನಸ್ಸಿಗೆ ಆನಂದ ಆಯಿತು. ನಿಮ್ಮ ಹೆಸರೇನಮ್ಮ? ಅಮ್ಮ, ಆ ಸತ್ರಾಯತ ರಾಜನ ಮಗಳು, ಚಪ್ಪಣ್ಣ ದೇಶಕ್ಕೆ ಅಧಿಪತಿಯ ಅಂತ ನನ್ನ ತಂದೆ, ಆತನ ಒಬ್ಬಳ ಮಗಳು ನಾನಮ್ಮ. ನನಗೆ ಎಲ್ಲರೂ ಸತ್ಯಭಾಮ 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 ಅಂತೇಳಿ ಕರೀತಾರಮ್ಮ. ಅಮ್ಮ, ನಿಮ್ಮ ತಂದೆ ಎಂತಾತ? ಚಪ್ಪಣ್ಣ ದೇಶಕ್ಕೆ ದೊಡ್ಡ ರಾಜ. ಅಂಥ ದೊಡ್ಡ ರಾಜನ ಮಗಳು ತಾವೆಂದ ಮೇಲೆ ಹೀಗೆ ಇಲ್ಲಿ ಒಂಟಿಯಾಗಿ ಬಂದಿರಮ್ಮ. ರಾಜಕುಮಾರಿ ಅಂದ ಮೇಲೆ ಛತ್ರ ಚಾಮರಗಳು ಇಲ್ಲ, ಇದಲ್ಲದೆ ಹೊಗಳ ಭಟ್ಟರು ಇಲ್ಲ, ಪಾಲಕಿ ಪಲ್ಲಕ್ಕಿಗಳು ಇಲ್ಲ, ದಾಸ ದಾಸಿಯರು ಇಲ್ಲ. ಹಾಗೆ ಇಂಥ ಒಂದು ಅಪರಾತ್ರಿ ಒಳಗೆ ನೀವು ಒಬ್ಬರೇ ಘೋರ ಘೋರ ಅಂಥೇಳಿ ಹೀಗೆ ದುಃಖ ಮಾಡ್ಕೋತ ಬರಲಿಕ್ಕೆ ಕಾರಣ ಏನಮ್ಮ? ತೂತಿ ನಿನ್ನ ಮಾತು ಕರೆಯದ. ಹೆತ್ತ ಒಂದು ರಾಜಕುಮಾರಿಯಾದ ನಾನು ಕೃಷ್ಣ ಪರಮಾತ್ಮನ ಪಟ್ಟದ ರಾಣಿಯಾಗಿಯೂ ಕೂಡ ಇವತ್ತು ಇಂಥ ಒಂದು ಕಷ್ಟದಲ್ಲಿ ದುಃಖದಲ್ಲಿ ನಾನು ಒಬ್ಬಳೇ ಬರಬೇಕಾದ್ರೆ ಏನು ಹೇಳಬೇಕು ಅನ್ನೋದು ಗೊತ್ತಾಗತ್ತಲ್ಲಮ್ಮ. ಈ ಕಡೆ ಕೆರೆ ಆಗ್ಯದ, ಮತ್ತು ಕಡೆ ಬಾವಿ ಆಗ್ಯದಮ್ಮ. ಅದು ಬಿಡುವ, ಈ ಕಡೆ ಕೆರೆ ಈ ಕಡೆ ಬಾವಿ ಅಂದ್ರೆ ನಡಕೊಂದು ಹಳ್ಳ ಹಾಯಿಸಿಬಿಟ್ಬಿಡಲ್ಲ ಹೋಗಲಿ. ಅಲ್ಲಮ್ಮ, ಯಾರು ಹೊಟ್ಟೆ ಕಡಿದ್ರೆ ಯಾರ ಜೀವನ ತಿನ್ನಬೇಕು? ಯಾರಿಗೆ ತ್ರಾಸ ಬಂದಿರ್ತತಿ ಅವರಿಗೆ ಇದ್ದಂಥ ಕಷ್ಟ ಮತ್ತೊಬ್ಬರಿಗೆ, ಬೇರೆಯವರಿಗೆ, ನೀವು ಯಾರ ಗೆಳತಿಯರಿಗೆ ಗೆಳೆಯರಿಗೆ ಹೇಳಿದ್ರು ಕೂಡ ಅದು ಸಮಾಧಾನ ಆಗೋದಿಲ್ಲಮ್ಮ. ತಮಗೆ ಬಂದಂಥ ಕಷ್ಟವನ್ನು ತಾವ ಅನುಭವಿಸಬೇಕು, ತನಗೆ ಬಂದಂಥ ಹೊಟ್ಟೆ ನೋವನ್ನು ತಾನೇ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಅಲ್ಲಮ್ಮ, ನನ್ನ ಕಷ್ಟ ನಿನಗೆ ಅರ್ಥ ಆಗಲಿಲ್ಲ, ಅದಕ್ಕೆ ನಿನಗೆ ಹಂಗೆ ಮಾತಾಡ್ತೀಯಮ್ಮ. ನನ್ನ ಪರಮಾತ್ಮ ಇಲ್ಲದೆ ನನಗೆ ಎಷ್ಟು ಹಗಲು ರಾತ್ರಿ ಕೂಡ ನನಗೆ ಅವರ ಸ್ಮರಣೆ ಆಗ್ತಾಯಿದೆ ಅಮ್ಮ. ಅದಕ್ಕೆ ರಾಜ ಮಾಡ್ತಂದ್ರೆ ನೀನು ಸೇವೆ ಮಾಡ್ಕೋತ ಬಂದಿದೆ ಅಂತ ಹೇಳಿದಿ. ಪರಮಾತ್ಮನ ಸೇವೆಯಲ್ಲಿ ಕಾಲಹರಣ ಮಾಡ್ತಾಯಿದ್ದೆ ಅಂದಮೇಲೆ ನಿನ್ನಿಂದ ಈ ರೀತಿ ಮಾತು ಬರಬಾರ್ದಮ್ಮ. ಕೆರೆ ಎತ್ತಲಾಗಿದ್ದಾಗ ಬಾವಿ ಅಂತ ಹೇಳಿದ ಕ್ಷಣ ನಡುವೆ ಏನೋ ತ್ರಾಸು ಬಂದೈತೆ ಅಂತ ತಿಳ್ಕೊಂಡು ಗುಡ್ಡದಂಥ ತ್ರಾಸಿ ಒಂದು ಉಪಾಯವನ್ನು ಹೇಳೋದು ಬಿಟ್ಟರೆ ನೀರು ಹಾಯಿಸಿದ್ರೆ ಶಾಂತ ಆಗಬೇಕು ಅನ್ನುವಂಥ ವಿಚಾರಣೆ ಹೇಳಿದ್ದು ಕರೆಯದಮ್ಮ. ಆದರೆ ಏನಾಯ್ತಮ್ಮ, ನಿಮಗೆ ತ್ರಾಸ ಬಂದದಂದ ಆ ಕ್ಷಣ ಅಂಥ ಒಂದು ತ್ರಾಸನ್ನು ಪರಿಹಾರ ಮಾಡೋದಕ್ಕಾಗಿ ನಾನಾದರೂ ಕೂಡ ಪ್ರಯತ್ನ ಮಾಡ್ತೇನಮ್ಮ. ಯಾಕಂದರೆ ನಿಮ್ಮಂಥವರಿಗೆ ಕಷ್ಟ ಅಂತಂದ್ರೆ ನಮಗೂ ಕಷ್ಟ ಇದ್ದಂಗೆ ಪರಮಾತ್ಮನ ಹುಡುಕಾಡ್ತಾ ಬಂದಿದ್ದೀರಿ ಅಂದ ಕೂಡಲೇ ನಿಮಗೆ ಏನಾಗ್ಯದ ಹೇಳಮ್ಮ. ಹೌದಮ್ಮ, ಮುಳುಗುವಂಥ ಮನುಷ್ಯನಿಗೆ ಹುಲ್ಲು ಕಡ್ಡಿ ಸಿಕ್ಕರೂ ಕೂಡ ಎಷ್ಟೋ ಆನಂದ ಆಗ್ತದೆ. ಹಾಗೆ ಕಷ್ಟಗಳು ಸುರಿಮಳೆ ಇದ್ದಾಗ ಯಾರಾದರೂ ನಮಗೆ ಸಹಾಯ ಮಾಡ್ತೇನೆ ಅಂತೇಳಿ ಒಂದು ಮಾತು ಹೇಳಿದರೆ ಅದು ಮನಸ್ಸಿಗೆ ಎಷ್ಟೋ ನೆಮ್ಮದಿಯನ್ನು ಕೊಡ್ತದಮ್ಮ. ಒಂದು ಮಾತು, ಮನುಷ್ಯ 100 ವರ್ಷ ಬದುಕುವಂಥ ಒಂದು ನಿರೀಕ್ಷೆ ಇರಿಸಿಕೊಂಡಾಗಲೂ ಕೂಡ ಆತನು ನಾನು ನಾಳೆ ಸಾಯುತ್ತೇನೆ ಅನ್ನುವಂಥ ತಿಳುವಳಿಕೆ ಇರಿಸಿಕೊಂಡಿರ್ಬೇಕು. ಅಂದ್ರೆ ಏನಾಗ್ತದೆ, ಅವನಿಂದ ಅಧರ್ಮ ಕಾರ್ಯಗಳಾಗೋದಿಲ್ಲಮ್ಮ. ನೀನಾದರೂ ಕೂಡ ಇಂಥ ಸಾತ್ವಿಕ ಬುದ್ಧಿಯಿಂದ ಕೂಡಿದೆಯಮ್ಮ. ನನ್ನ ಕಷ್ಟ ಏನನ್ನೋದು ನಿನಗೆ ಹೇಳಿದರೆ ನೀನಾದರೂ ಅದಕ್ಕೆ ಪರಿಹಾರ ಅರ್ಧ ಭಾರ ಹೊರ್ತೇನೆ ಅಂದಲ್ಲಮ್ಮ. ಭಾಳ ಸಂತೋಷ. ಕೇಳಮ್ಮ ಚಿತ್ತಗಟ್ಟು ಏನಾಗಿದೆಯಮ್ಮ. ಕಾಮನ ರೂಪನ ತೋರೆ ಕಾಮಿನಿ ಸೈರಿಸಲಾರೆ, ಕಾಮನ ರೂಪನ ತೋರೆ ಕಾಮಿನಿ ಸೈರಿಸಲಾರೆ, ಕಾಮನ ಚಂದನ ಕರಗಳ ಬೀಸಿ, ಚಂದನ ಕರಗಳ ಬೀಸಿ ಕೋಮಲಾಂಗಣ ತಂದು ಕೋರೆ, ಚಂದನ ಕರಗಳ ಬೀಸಿ ಕೋಮಲಾಂಗಣ ತಂದು ಕೋರೆ, ಕಾಮನ ರೂಪವನ ಅಮ್ಮ. ಪರಮಾತ್ಮರು ನನ್ನ ಮಂದಿರದಲ್ಲಿ ಇಲ್ಲದೆ ಇವತ್ತಿಗೆ 4 ದಿನಗಳಾದಮ್ಮ. ಪರಮಾತ್ಮನ ದರ್ಶನಕ್ಕಾಗಿ ನಾನು ಜಾತಕ ಪಕ್ಷೆಯಂತೆ ಕಾದು ಕಾದು ಇವತ್ತು ಇಂಥ ಘೋರ ಅರಣ್ಯದೊಳಗೆ ಅಪರಾತ್ರಿ ಅನ್ನೋದೇ ಘೋರ ಘೋರ ಅಂತೇಳಿ ಬಂದಿದ್ದೀನಮ್ಮ. ನನ್ನ ಪರಮಾತ್ಮನ ನೀನು ಶೋಧ ಮಾಡಿ ಕೊಟ್ಟೇನ? ಅಲ್ಲಮ್ಮ, ನಿನ್ನ ಪರಮಾತ್ಮ ಎಲ್ಲಿದ್ದಾನಂತಂದ್ರೆ ಅನುರೇಣು ತೃಣಕಾಷ್ಟಗಳಲ್ಲಿ ತುಂಬಿಕೊಂಡಿದ್ದಾನೆ. ಭಗವಂತ ಇಲ್ಲದಂಥ ಜಾಗನೇ ಇರಲಿಲ್ಲ. ಅಂಥ ಮಹಾಮಹಿಮನ್ನ ನನ್ನಂಥ ಸಾಮಾನ್ಯ ದೂತಿ ಕರ್ಕೊಂಡು ಬಂದು ತೋರಿಸುವಂತಂದ್ರೆ ಹೇಗೆ ಸಾಯಿತಮ್ಮ? ಯಾಕಮ್ಮ, ನಿನ್ನ ಕಡೆಯಿಂದ ಪರಮಾತ್ಮನ ಶೋಧ ಮಾಡಲಿಕ್ಕೆ ಆಗೋದಿಲ್ಲ ಏನು? ನೋಡಮ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅಂತ ನಿನ್ನ ಪರಮಾತ್ಮ ಕೃಷ್ಣ ಪರಮಾತ್ಮ ಅವನ್ನ ಶೋಧ ಮಾಡುವುದಕ್ಕಾಗಿ
ಎಷ್ಟೋ ಋಷಿಮುನಿಗಳು ಧ್ಯಾನ ಮಾಡಿದಾರಮ್ಮ. ಹೇಗೆ ಧ್ಯಾನ ಮಾಡಿದಾರೆ? ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ತಪಶ್ಚರ್ಯ ಮಾಡಿದರೂ ಕೂಡ ಪರಮಾತ್ಮ ಕೆಲವೊಂದಿಗೆ ಬೆಟ್ಟಾಗಿದ್ದಾನೆ, ಕೆಲವು ಮಂದಿಗೆ ಬೆಟ್ಟೇನೇ ಆಗಿಲ್ಲ. ಅಷ್ಟಲ್ಲ, ವೇದ ಆಗಮಗಳು ಕೂಡ ಪರಮಾತ್ಮನ ನಾಮವನ್ನು ಹೊಗಳಿ ಹೊಗಳಿ ಅವರ ವಿಶ್ರಾಂತಿಯನ್ನು ಹೊಂದಿದವ. ಅಷ್ಟೇ ಅಲ್ಲ, ಸಹಸ್ರ ಶೀಸ ಸಹಸ್ರಾಕ್ಷ ಸಭೂಮಿ ವಿಶ್ವತೋರ್ಟ್ಯ ಅತ್ಯದಿಷ್ಟು ದಿಶಾಂಗುಲಂ ಅಂತ ಹೇಳ್ತಾರೆ. ಸಹಸ್ರ ನಾಲಿಗೆಗಳಂಥ ಆದಿಶೇಷನಿಗೂ ಕೂಡ ಆ ಪರಮಾತ್ಮನನ್ನು ಹೊಗಳಲಿಕ್ಕೆ ಆಗೋಲ್ಲ. ಆತನಿಗೂ ಕೂಡ ಒಮ್ಮೊಮ್ಮೆ ಪರಮಾತ್ಮ ದರ್ಶನ ಕೊಟ್ಟಿಲ್ಲ, ಒಮ್ಮೆ ಕೊಟ್ಟಾನ. ಅದಕ್ಕಾಗಿ ಋಷಿಮುನಿಗಳು ಹೆಂಗೆ ಧ್ಯಾನ ಮಾಡ್ತಾರಮ್ಮ? ಹಾಗೆ ಧೈರ್ಯಂ ಯಶ್ಯಪಿತ ಕ್ಷಮಾಚ ಜನನಿ ಶಾಂತಶ್ಚರಂ ಗೇಹನಿ ಸತ್ಯಂ ಸೂನರಂ ದಯಾಚ ಭಗಿನಿ ಪ್ರಾತಃ ಮನಸಯಮಾಂ ಶಯಾಭೂಮಿತಲಂ ದಿಶೋಪಿ ವಸನಂ ಜ್ಞಾನಾಮೃತ ಭೋಜನಂ ಏತೆ ಯಶ್ಯ ಕುಟುಂಬೀನು ತತ್ಸಕೆ ತಸ್ಮಾತ್ ಭವಂ ಯೋಗೀನ್ ಅಂತ ಹೇಳ್ತಾರೆ. ಅಂದ್ರಮ್ಮ ತಿಳಿಲಿಲ್ಲ. ಹೇಗಂತಂದ್ರೆ ನೋಡು, ಈಗ ಪರಮಾತ್ಮನನ್ನು ನೋಡಬೇಕಾದ್ರೆ ಕೇಳಬೇಕಾದ್ರೆ ಧೈರ್ಯ ಗುಣವೇ ತಂದೆ. ತಂದೆ ಅಂತಂದ್ರೆ ಧೈರ್ಯ ಗುಣ. ಹಾಗೆ ಕ್ಷಮಾಗುಣವೇ ತಾಯಿ, ಶಾಂತಿ ಗುಣವೇ ಹೆಂಡತಿ, ದಯಾಗುಣಗಳೇ ಅಕ್ಕ ತಂಗಿಯರು, ಸತ್ಯವೇ ಮಗನು, ದಶದಿಕ್ಕುಗಳೇ ಆಭರಣಗಳು, ಹಾಸಿಕೊಳ್ಳುವುದೇ ಭೂಮಿ, ಹೊದ್ದುಕೊಳ್ಳುವುದೇ ಆಕಾಶ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಮುಂದೆ ಎಲ್ಲಿ ಹೋಗಬೇಕಾಗಿದೆ, ನನ್ನ ಕರ್ತವ್ಯ ಕರ್ಮಗಳು ಏನು, ನಾನು ಏನು ಮಾಡಬೇಕು ಎಂಬುದನ್ನು ನಿಜವಾಗಿ ತಿಳಿಯುವುದೇ ಅದೇ ಊಟವೆಂದು ಭಾವಿಸಿ ಸದಾ ಆಚರಣೆಯಲ್ಲಿದ್ದುಕೊಂಡು ಹಗಲು ಇರುಳು ಎನ್ನದೆ ಭಗವಂತನ ಧ್ಯಾನವನ್ನು ಮಾಡತಕ್ಕಂಥ ಋಷಿಮುನಿಗಳು ಅವರು ಹೇಗೆ ಧ್ಯಾನ ಮಾಡಿದ್ದಾರೆ ಅಂತಂದರೆ ನೋಡಮ್ಮ, ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡಿದ್ದಾರೆ. ಹೇಗೆ ಮಲಗಿ ಪರಮಾದರದಲ್ಲಿ ಪಾಡಲು ಪರಮಾತ್ಮ ಕುಂತು ಕೇಳ್ತಾನೆ, ಹಾಗೆ ಕುಳಿತು ಪಾಡಲು ನಿಂತು ಕೇಳ್ತಾನೆ, ಹಾಗೆ ನಿಂತು ಕೇಳಿದರೆ ಆತ ನಲಿದು ಕೇಳ್ತಾನೆ. ಅಕಸ್ಮಾತ್ ನೀವು ನಲಿದು ಪರಮಾತ್ಮನ ಧ್ಯಾನವನ್ನು ಮಾಡಿದರೆ ಆ ವೈಕುಂಠ ಪದವಿಯನ್ನು ಬಿಟ್ಟು ನೀವು ಇದ್ದಲ್ಲಿಗೇನೆ ಪರಮಾತ್ಮ ಬಂದು ನಮಗೆ ಏನು ಬೇಕು ಅದನ್ನೆಲ್ಲ ಕೊಡ್ತಾನಂತ ಹೇಳಿದಾರಮ್ಮ. ಹಾಗಲ್ಲಮ್ಮ, ಮಲಗಿ ಪರಮಾದರದಲ್ಲಿ ಧ್ಯಾನ ಮಾಡಿದರೆ ಅಂತಂದ್ರೆ ಯಾರು ನೋಡಮ್ಮ, ಕುರುವಂಶದ ಹಿರಿಯರು ಯಾರಮ್ಮ? ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯ ಏನಾಯ್ತಮ್ಮ, ಶರಪಂಜರದ ಮೇಲೆ ಇದ್ದರೂ ಕೂಡ ಸದಾಕಾಲದಲ್ಲಿ ಹರಿ ಹರಿ ಅಂತೇಳಿ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡ್ತಾಯಿದ್ರು. ಆವಾಗ ಪರಮಾತ್ಮ ಭೀಷ್ಮಾಚಾರ್ಯರು ಮಾಡತಕ್ಕಂಥ ಪ್ರಾರ್ಥನೆಯನ್ನು ಅವರು ಕುಂತು ಕೇಳಿದಾರಮ್ಮ. ಹಾಗೆ ನೋಡಮ್ಮ, ಕುಂತು ಯಾರು ಧ್ಯಾನ ಮಾಡಿದರು? ಕಂಸಾಸುರನ ತಂದೆ ಅಂತ ಉಗ್ರಸೇನ ಮಹಾರಾಜ, ಆತನು ಕೂಡ ಕೃಷ್ಣನಿಗೆ ತಾತನಾದರೂ ಕೂಡ ಅಷ್ಟೇ ಅಲ್ಲದೆ ಆತ ಕೂತು ಮಾಡಿದ್ದಲ್ಲೇ ಭಕ್ತ ಧ್ರುವ, ಹಾಗೆ ಪ್ರಹ್ಲಾದಾದಿ ಭಕ್ತ ಶಿರೋಮಣಿಗಳು ಪರಮಾತ್ಮನ ಧ್ಯಾನವನ್ನು ಕುಳಿತುಕೊಂಡು ಮಾಡಿದರೆ ಭಗವಂತ ಏನು ಮಾಡಿದನಮ್ಮ, ಅವರು ಇದ್ದಲ್ಲಿಗೆ ನಿಂತು ಕೇಳಿದನಮ್ಮ. ಮತ್ತು ನಿಂತು ಯಾರು ಧ್ಯಾನ ಮಾಡಿದಾರಮ್ಮ ನೋಡಮ್ಮ, ಆಂಜನೇಯ ಸುತನ ಅಂತ. ಯಾರು? ಮಾರುತಿ. ಅದಕ್ಕೆ ಅವಾಗ ಆಂಜನೇಯ ಅಂತ ಹೇಳ್ತಾಳೆ. ಅವರ ತಾಯಿ ಅಂಜನಿ. ಹನುಮಂತ ದೇವರು ಏನು ಮಾಡಿದಾರನ್ನ, ಪರಮಾತ್ಮನ ಯಾವಾಗಲೂ ಆತ ನಿಂತು ಪರಮಾತ್ಮನನ್ನು ಧ್ಯಾನ ಮಾಡೋದಷ್ಟಲ್ಲ, ತನ್ನ ಎದೆಯನ್ನೇ ಹರಿದು ಆತ ಪರಮಾತ್ಮನ ತೋರಿಸಿದಾಗ ಹೃದಯ ಕಮಲದಲ್ಲಿ ಪರಮಾತ್ಮ ನಮಗೆ ದರ್ಶನ ಕೊಟ್ಟದನಮ್ಮ. ಇನ್ನು ಮೇಲೆ ಕುಣಿಕುಣದ ಯಾರು ಧ್ಯಾನ ಮಾಡಿದರು ನೋಡಮ್ಮ, ಎಷ್ಟೋ ಜನ ಹರಿದಾಸರು, ಸಂತರು, ಸಾಧು ಮಹಾಂತರು ಭಗವಂತ ನಾಮಸ್ಮರಣೆಯನ್ನು ಆನಂದದಿಂದ ಕುಣಿಯಾಗಿ ಮಾಡಿದಾಗ ಪರಮಾತ್ಮ ಅವರ ಒಂದು ನಿಷ್ಕಪಟವಾದಂಥ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಅವರಿಗೆ ದರ್ಶನವನ್ನು ಕೊಟ್ಟ ಎಷ್ಟೋ ಉದ್ಧಾರ ಮಾಡಿದರು. ನೋಡು, ನಾಮದೇವ ಮಹಾರಾಜರು, ಇಷ್ಟಲ್ಲದೆ ಪುಂಡಲೀಕ ಮಹಾರಾಜರು, ಇಂಥವ್ರಿಗೆ ಕೂಡ ಸಾಕ್ಷಾತ್ ಪರಮಾತ್ಮ ಊಟ ಮಾಡಿದಾನೆ. ಸತಿ ಸಕುಬಾಯಿ ಕೂಡ ಮಾತಾಡಿದಾನೆ. ಹೀಗೆ ಪರಮಾತ್ಮ ಭಕ್ತರ ಆಳಿನಾಗಿ ಅವನ ದಾಸಾನುದಾಸನಾಗಿ ಸೇವೆಯನ್ನು ಮಾಡ್ತಾನೆ. ಅಂಥ ಪರಮಾತ್ಮನ ನನಗೆ ತೋರಿಸಂದ್ರೆ ಹೆಂಗೆ ಸಾಧ್ಯದಮ್ಮ? ಹಾಗಾದರೆ ಹೇಗೆ ಮಾಡಿದೈತಿ? ನಾನು ಹೇಗಾದರೂ ನನಗೆ ಪರಮಾತ್ಮನ ದರ್ಶನ ಮಾಡಿಸ್ಬೇಕು, ತಂದು ತೋರಬೇಕು. ತಂದು ತೋರೆ ಅರವಿಂದನ ನಂದ ಗೋಕುಲ ಗೋವಿಂದನ ಸುಂದರಾಂಗ ಮುಕುಂದನ ಕಾಣದೆ ನಾನು ಒಂದು ನಿಮಿಷ ಕೂಡ ಈ ಪರಮಾತ್ಮನನ್ನು ಬಿಟ್ಟಿರೋದಿಲ್ಲ. ನನ್ನ ಪರಮಾತ್ಮನನ್ನು ತೋರಿಸು. ಹೇಗದನಂತಂದ್ರೆ, ದಡಿಗನಾಗಿ ಹರಿದಾಡುತ್ತ ಜಲದಳು ಪೊಕ್ಕಳು ಪ್ರಚಂಡ ಶೈಲದ ಭಾರವ ಬೆಳಕಲಿ ಹೊತ್ತನ ಬೆನ್ನಲಿ ಹೊತ್ತಂಥ ಕ್ರೂರ ರೂಪದಿಂದ ಘೋರ ಅಡವಿಗಳು ಸೇರ್ಪಣ ದೃಢತರ ಸ್ತಂಭವ ನಡೆದು ಬ್ರಹ್ಮಾಂಡ ನಡುಗಿಸಿದ ಪೊಡವೆಯಳು ಧರಿಸಿದ ಕೋದಂಡ ಪಾನೀಯ
ಪಾಂಡವರ ಸಲುವಿದ ಕೃಷ್ಣ ಪಂಡಿತ ಬೌದ್ಧನ ಕಡಲೇರದ ಶೇಷಯನ್ನು ತಂದು ತೋರೆಯಮ್ಮ. ಅಮ್ಮ, ನೀವು ಪರಮಾತ್ಮರು ಹೇಗದಾರೆ ಅಂತಂದ್ರೆ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ಪರಶುರಾಮ, ರಾಮ, ಕೃಷ್ಣ, ಮುಂದೆ ಬೌದ್ಧ, ಕಲಂಕಿ ಇಂಥ 10 ಅವತಾರಗಳನ್ನು ನನಗೆ ಹೇಳಿದರೆ ನಾನು 10 ಅವತಾರಗಳನ್ನು ಒಂದು ಅವತಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು 10 ಅವತಾರಗಳಿರ್ತಕ್ಕಂಥ ಪರಮಾತ್ಮನ ಹೇಗೆ ಶಿವನ ಮಾಡಲಿಕ್ಕೆ ಆಯ್ತಾಯಿ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕಮ್ಮ? ಒಂದೇ ಒಂದು ಅವತಾರ ಹೇಳಬೇಕಮ್ಮ. ಅಲ್ಲ, ಒಂದು ದಿಕ್ಕು ಸರಿ ನನಗೆ ಸರಿಯಾಗಿ ಗೊತ್ತಿಲ್ಲ, 10 ಅವತಾರ ಗೊತ್ತಾಗೋದಿಲ್ಲ. ಒಂದೇ ಒಂದು ದಿಕ್ಕಿನಲ್ಲಿ ಪರಮಾತ್ಮ ಇರುವಂಥ ಸ್ಥಾನ, ಅಲ್ಲಿ ನಾನು ಹೋಗಬೇಕು, ಅವನು ಭೇಟಿ ಆಗಿರಬೇಕು, ಕರ್ಕೊಂಡು ಬರ್ತೀನಮ್ಮ. ಹಾಗಾದರೆ ನನ್ನ ಪರಮಾತ್ಮ ಇರುವಂಥ ಸ್ಥಳ ಹೇಳಬೇಕಲ್ಲ. ಹಾಗಾದರೆ ಕೇಳಮ್ಮ. ಚಂದನ ಕರಗಳ ಬೀಸಿ ಇಂದು ಧರಣ ತಂದು ತೋರೆ, ಚಂದನ ಕರಗಳ ಬೀಸಿ ಇಂದು ಧರಣ ತಂದು ತೋರೆ, ಇಂದು ಧರಣ ಅಗಲಿ ನಾನಿರಲಾರೆ, ಚಂದುಧರಣ ತಂದು ತೋರೆ, ಇಂದು ಧರಣಮ್ಮ ತಂದು ತೋರೆ. ಅಮ್ಮ, ಇಂದು ಧರಣ ಅಂದರೆ ಅಂಥ ಪರಮಾತ್ಮ ಅವ ಇಲ್ಲೇ ಇದಾನ ಅಂತ ನೀವು ಹೇಳಿದರೆ ಕುರಿತಾಗತ್ತಂತ ಹೇಳಿದಮ್ಮ. ನೋಡಮ್ಮ, ನನಗೆ 16,000 ಕೂಪಿಕಾಸ್ತೆಯರು ಸವತಿಯರು ಇದ್ದರೂ ಕೂಡ ಅವರು ಒಂದು ವೃತ್ತಿನೇ ಬೇರೆ. ನನಗೆ ಸರಿ ಸವತಿ ಯಾರದಂದ್ರೆ ರುಕ್ಮಿಣಿ. ಅವಳು ಮಂದಿರದಲ್ಲಿ ಅವಳ ಒಂದು ಸವಿ ಮಾತಿಗೆ ಮೊರಳಾಗಿ ನನ್ನ ಪರಮಾತ್ಮ ಅಲ್ಲಿ ಕುಂತಿದ್ದಾನಮ್ಮ. ಅದಕ್ಕಾಗಿ ನೀನು ಅಲ್ಲಿ ಹೋಗಿ ಪರಮಾತ್ಮನನ್ನು ಕಂಡು ನನ್ನ ವೃತ್ತಾಂತವನ್ನು, ನನಗೆ ಆದಂಥ ತ್ರಾಸವನ್ನು ಪರಮಾತ್ಮಗೆ ತಿಳಿಸಿ ಆದಷ್ಟು ಬೇಗ ನೀನು ಕರ್ಕೊಂಡು ಬಂದದ್ದಾದ್ರೆ ನನ್ನ ಮನಸ್ಸಿಗೆ ಆನಂದ ಆಗ್ತದಮ್ಮ. ಹಾಗಲಮ್ಮ, ನಿನ್ನ ಮಾತು ಖರೆಯದ. ಯಾಕಂದರೆ ಆ ಪರಮಾತ್ಮ ಹರಿ ನಿನ್ನನ್ನು ನಾನು ಒಲಿಸಲಬಹುದು, ಆ ನರರನ್ನು ಒಲಿಸುವುದು ಬಲು ಕಷ್ಟ ಅಂತ ಹೇಳಿದ್ದಾರೆ. ಯಾಕಂದರೆ ಜನ ಏನು ಮಾಡ್ತಾರಮ್ಮ, ಒಬ್ಬರು ಒಂದು ಬೀಳಿದ್ರೆ ಮತ್ತೊಬ್ಬರು ಮತ್ತೊಂದು ಬೀಳ್ತಾರೆ. ಹಿಂಗೆ ಆ ಜನರ ಮನಸ್ಸನ್ನು ನಾವು ಒಲಿಸಲಿಕ್ಕೆ, ಅವರನ್ನು ನಾವು ತೃಪ್ತಿಪಡಿಸಲಿಕ್ಕೆ ಆಗೋದಿಲ್ಲ. ಆದರೆ ಪರಮಾತ್ಮನಿಗೆ ಏನು ಬೇಕು, ದೇವರಿಗೆ ಏನು ಬೇಕಂದ್ರೆ ಒಂದೇ ಒಂದು ಭಕ್ತಿ ಇದ್ದರೆ ಸಾಕು. ಯಾಕಂದರೆ ಭಕ್ತಿಯಿಂದ ಆತನನ್ನು ಧ್ಯಾನ ಮಾಡಿದರೆ ಭಕ್ತಿಗೆ ಪರಮಾತ್ಮ ಒಲ್ದೇ ಬೆಳ್ತಾನೆ. ಅದಕ್ಕಾಗಿ ನಾನಾದರೂ ಕೂಡ ಪರಮಾತ್ಮನ ಒಂದು ಭಕ್ತಿಯನ್ನು ಮಾಡ್ತಾ, ಯಾಕಂದರೆ ನೋಡು, ನವವಿಧ ಭಕ್ತಿಗಳು ಅದಾವ. ಅದಕ್ಕೆ ಶ್ರವಣ ಮಾಡ್ಬೋದು, ಸ್ಮರಣ ಮಾಡ್ಬೋದು, ಕೀರ್ತನ ಮಾಡ್ಬೋದು, ಅರ್ಚನೆ ಮಾಡಬಹುದು, ಪಾದಸೇವನೆ ಮಾಡಬಹುದು, ದಾಸ್ಯವೃತ್ತಿ ಮಾಡಬಹುದು, ಸಖ್ಯತೆಯನ್ನು ಬೆಳೆಸಬಹುದು. ಇದು ಅಲ್ಲದೆ ನಾವು ಪರಮಾತ್ಮನ ಕೂಡ ಸಖನಾಗಿರುವುದಲ್ಲದೆ ನನ್ನ ಆತ್ಮವನ್ನೇ ಅವನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಾವು ಮುಕ್ತರೂ ಆಗ್ಬೋದು ಅಂತ. ಅಂಥ ಪರಮಾತ್ಮನ ನೀವು ಹೇಳಿದ ಹಾಗೆ ನಾನು ಹೋಗಿ ಪರಮಾತ್ಮನನ್ನು ಭೇಟಿ ಮಾಡಿ ಅವನನ್ನು ಕರ್ಕೊಂಡು ಬರ್ತೀನಮ್ಮ. ನೀವು ಹೇಳಿದಾಗೆ ರುಕ್ಮಿಣಿ ತಾಯಿಯ ಮನೆಯಲ್ಲಿ ಅಂದರೆ ಅರಮಂದಿರದಲ್ಲಿ ಪರಮಾತ್ಮದಾರಂತೆ ಒಂದೇ ಒಂದು ಸ್ಥಾನ ಹೇಳಿದ್ದಕ್ಕೆ ನನಗೂ ಬಹಳ ಆನಂದ ಆಯ್ತಮ್ಮ. ಯಾಕಂದರೆ ರುಕ್ಮಿಣಿ ತಾಯಿ ಅವಳಾದರೂ ಆದಿಲಕ್ಷ್ಮಿ ಅವತಾರ, ನೀವು ಆದರೂ ಕೂಡ ಭೂದೇವಿ ಅವತಾರ. ಹೀಗೆ ನಿಮ್ಮಂಥ ತಾಯಂದ್ರನ್ನ ಪಡೆದಂಥ ನಾವು ಧನ್ಯರಿದ್ದೀವಿ. ನಿಮ್ಮ ಸೇವೆ ಮಾಡುವುದರಲ್ಲಿ ನಮಗೆ ಅತ್ಯಂತ ಆನಂದಮ್ಮ. ಏನೆಲ್ಲ ಸಿಕ್ಕರೂ ಕೂಡ ಸೇವಾ ಸಿಗುವುದು ಬಹಳ ದುರ್ಲಭಮ್ಮ. ಯಾರೇ ಆಗಲಿ ಪರಮಾತ್ಮನ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವುದರಿಂದ ಏನಾಗ್ತದೆ, ನಮಗೆ ತಿಳಿದು ಪುಣ್ಯ ಪ್ರಾಪ್ತಿ ಆಗ್ತದೆ. ಹಿಂದೆ ಮಾಡಿದಂಥ ಕರ್ಮಾದಿಗಳು ಕ್ಷಯ ಆಗ್ತವೆ. ಅದಕ್ಕಾಗಿ ಪರಮಾತ್ಮನನ್ನು ಹುಡುಕುತ್ತಾ ನಾನು ತಾಯಿಯ ಮಂದಿರಕ್ಕೆ ಹೋಗಬೇಕಾದ್ರೆ ಭಗವಂತನ ಧ್ಯಾನ ಮಾಡ್ತಾ ಹೋಗ್ತೀನಮ್ಮ. ನೀನಾದರೂ ಕೂಡ ಮಂದಿರದಲ್ಲಿ ಇಲ್ಲೇ ಇರಮ್ಮ. ನಾನು ಪರಮಾತ್ಮನ ಕರ್ಕೊಂಡು ಬರ್ತೀನಿ, ನೀನು ಅವನ ಧ್ಯಾನ ಮಾಡ್ತಾನೆ ಇರಬೇಕಮ್ಮ. ಯಾಕಂದರೆ ಧ್ಯಾನದೊಳಗೆ ಅಂಥ ಒಂದು ಶಕ್ತಿನೇ ಅದ. ಅದಕ್ಕಾಗಿ ಪರಮಂತ ಕಡೆ ಏನಿದ್ರೆ ಅನನ್ಯಾಸ್ಯಂತ ಜಂತೋಮ ಯೇ ಜನ ಪರ್ಯುಪಾಸತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಯಂ ಅಂಥೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಅನುಕೂಲಿ. ನಾನು ಭಕ್ತಿಯಿಂದ ಪರಮಾತ್ಮನ ಹೋಗಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಆತನಿಗೆ ನಾನು ಪ್ರೀತಿಯಿಂದ ಕರೆದರೆ ಬಂದೇ ಬರ್ತಾನಮ್ಮ. ಪರಮಾತ್ಮನ ಕರ್ಕೊಂಡು ಬರ್ತೇನೆ, ನೀವು ನಿಶ್ಚಿಂತರಾಗಿದ್ದು ಬಿಡಮ್ಮ. ನಾನು ಮತ್ತೆ ನನಗೆ ಭೇಟಿಯಾಗಿ ಮುಂದಿನ ವೃತ್ತಾಂತವನ್ನು ನಾನು ನನಗೆ ವಿವರವಾಗಿ ತಿಳಿಸಿಬಿಡ್ತೀನಮ್ಮ. ಅಲ್ಲಿಯವರೆಗೆ ಅರಮಂದಿರದಲ್ಲಿ ಶಾಂತಳಾಗಿರೋ ತಾಯಿ, ಹೋಗಿ ಬರ್ತೀನಿ. ನಮಸ್ಕಾರ.